ಇತಿಹಾಸ ಪ್ರಸಿದ್ಧ ಶ್ರೀರಾಮದೇವರ ಬೆಟ್ಟಕ್ಕೆ ರಾಮನಗರದ ಶಾಸಕರಾದ ಎಚ್.ಎ. ಇಕ್ಬಾಲ್ ಹುಸೇನ್ ಬುಧವಾರ ಭೇಟಿ ನೀಡಿದ್ದಾರೆ. ಮುಖಂಡರು, ಕಾರ್ಯಕರ್ತರು ಹಾಗೂ ಭಕ್ತಾದಿಗಳ ಜೊತೆಗೂಡಿ ಮೆಟ್ಟಿಲ ಮುಖೇನ ಬೆಟ್ಟ ಹತ್ತಿದ ಶಾಸಕರು ಪಟ್ಟಾಭಿರಾಮನ ದರ್ಶನ ಪಡೆದರು. ಶ್ರೀರಾಮಗಿರಿ ಸೇವಾ ಸಮಿತಿ ಪದಾಧಿಕಾರಿಗಳ ಜೊತೆ ಬೆಟ್ಟದ ಸಮಸ್ಯೆಗಳನ್ನು ಆಲಿಸಿದರು. ಶ್ರಾವಣ ಮಾಸದಲ್ಲಿ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಬೇಕಾದ ಮೂಲಭೂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಬೆಟ್ಟಕ್ಕೆ ಬಂದಿದ್ದೇನೆ. ಬೆಟ್ಟಕ್ಕೆ ಬರುವ ರಸ್ತೆ, ಕುಡಿಯುವ ನೀರು, ಮಳೆ ಬಂದಾಗ ಭಕ್ತಾದಿಗಳು ಸುರಕ್ಷಿತವಾಗಿ ನಿಲ್ಲಲು ತಂಗುದಾಣ ನಿರ್ಮಿಸಬೇಕಿದ್ದು, ಹಂತ ಹಂತವಾಗಿ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸುವುದಾಗಿ ಅಭಯ ನೀಡಿದರು. ರಾಮದೇವರ ಬೆಟ್ಟಕ್ಕೆ ಒಂದು ಇತಿಹಾಸ ಇದೆ, ಬಹಳ ದೊಡ್ಡ ಇತಿಹಾಸ ಇದೆ. ನಾವೆಲ್ಲರೂ ಕೂಡ ರಾಮನ ಭಕ್ತರು. ಇಲ್ಲಿ ರಾಮ ನೆಲೆಸಿದ್ರು ಅಂಥೇಳಿ ಕೆಲವು ಕುರುಹುಗಳು ಇವೆ. ಅವರ ಪಾದದ ಗುರುತು ಕೂಡ ಇಲ್ಲಿದೆ. ಇಲ್ಲಿ ಅನೇಕ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬಂದು ಪೂಜೆ, ಆರಾಧನೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಮೂಲಭೂತ ಸೌಕರ್ಯ ಕೊರತೆ, ವಿಶೇಷವಾಗಿ ಹೆಣ್ಮಕ್ಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಟಾಯ್ಲೆಟ್ ಇರ್ಬೋದು, ಓಡಾಡೋಕ್ಕೆ ಒಂದು ಒಳ್ಳೆಯ ರಸ್ತೆಗಳಿಲ್ಲ. ಯಾವ ಕಡೆ ಈ ಕಡೆ ಮಕ್ಕಳು ಬಿದ್ದರೆ ಸುಮಾರು 100 ಅಡಿ ಕಡೆ ಬಿದ್ದಿದ್ದಾರೆ ಮಕ್ಕಳು. ರೈಲಿಂಗು, ರಸ್ತೆ, ಇಲ್ಲಿ ದಾಸೋಹ ಮಾಡ್ತಾರೆ. ಲಕ್ಷಾಂತರ ಜನಕ್ಕೆ ಪಾಪ ಅವರೆಲ್ಲರೂ ಯಾವುದೇ ಒಂದು ಬೇಡಿಕೆಯಿಂದ ಯಾರ ಹತ್ರನೂ ಬೇಡದರೆ ಸ್ವಂತ ಅವರೇನ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಒಂದು ದಾಸೋಹ ಕೂಡ ಮಾಡ್ತಾರೆ. ಅದಕ್ಕೂ ಕೂಡ ಇಲ್ಲಿ ದಾಸೋಹ ಮಾಡಲಿಕ್ಕೂ ಒಂದು ಫುಡ್ ಶೆಲ್ಟರ್ ಇಲ್ಲ. ಸೊ ಅನೇಕ ರೀತಿಯಾದಂಥ ಕೆಲಸ ಕಾರ್ಯದಲ್ಲಿ ಮಾಡಬೇಕಾಗಿದೆ. 25 ರೂಪಾಯಿ ಫಾರೆಸ್ಟ್ನವ್ರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ನಿವಾರಣೆ ಮಾಡಬೇಕು, ಅದನ್ನು ತೆಗಿಸ್ಬೇಕು. ಇಲ್ಲಿ ರಸ್ತೆ ಇಲ್ಲ, ತಾವೆಲ್ಲ ಗಮನಿಸಿದಿರಿ. ಕೆಲವರು ಪ್ರೈವೇಟ್ನವ್ರು ನಮ್ಮದು ಅಂತ ಜಾಗ ಹೇಳ್ತಾರೆ. ಜಾಗದ ವ್ಯವಸ್ಥೆ ಮಾಡಬೇಕು, ರಸ್ತೆನ ಡಾಂಬರೀಕರಣ ಮಾಡಬೇಕು, ಚರಂಡಿ ಮಾಡಬೇಕು, ಟಾಯ್ಲೆಟ್ಗಳು ಮಾಡಬೇಕು, ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಮೂಲಭೂತ ಸೌಕರ್ಯ ಏನೆಲ್ಲ ಬೇಕು ಅದನ್ನೆಲ್ಲವೂ ಕೂಡ ಇವತ್ತು ನಾವು ಈ ಇತಿಹಾಸವುಳ್ಳಂಥ ಒಂದು ಶಕ್ತಿ ದೇವರಾದಂಥ ಶ್ರೀರಾಮಚಂದ್ರನ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಇದನ್ನು ಮಾಡಬೇಕು. ಇದನ್ನು ನಾವು ಇಡೀ ದೇಶ ಗುರುತಿಸುವಂಥದ್ದು, ಇಡೀ ದೇಶ ಇಲ್ಲಿ ತಿರುಗಿ ನೋಡುವಂಥ ಒಂದು ಪ್ರತಿಷ್ಠಾಪನೆ ಕೂಡ ರಾಮನ ಒಂದು ದೊಡ್ಡ ವಿಗ್ರಹವನ್ನು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ಬಿಟ್ಟು ಸರ್ಕಾರದಲ್ಲಿ ನಾನು, ನಮ್ಮ ನಾಯಕರಾದಂಥ ಡಿ.ಕೆ. ಸುರೇಶ್ರವರು ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಮನವಿ ಕೂಡ ಮಾಡಿದ್ದೀವಿ. ನಮಗೇನು ಅಯೋಧ್ಯೆಯಲ್ಲಿ ಮೈಸೂರಿನ ಆ ಯೋಗರಾಜವರು ಮಾಡಿದಂಥ ವಿಗ್ರಹವನ್ನು ನಾವೇನಾದರೂ ಮಾಡಿ ಇಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅಲ್ಲಿ ಒಂದು 2 ರಾಮನ ದೇವಸ್ಥಾನ ಅಲ್ಲಿ ಹೋಗಿತ್ತಲ್ಲಿ ವಿಗ್ರಹಗಳು, ಒಂದು ಅಲ್ಲಿಟ್ಟಿದ್ದಾರೆ, ಒಂದು ಅದೇ ರೀತಿ ಅಲ್ಲೇ ಇದೆ. ಗಣೇಶ್ ಭಟ್ ಅವರು ಮೈಸೂರಲ್ಲಿ ಮಾಡಿ ಗಣೇಶ್ ಭಟ್ ಅವ್ರಿಗೂ ಕೂಡ ನಾನು ಮನವಿ ಮಾಡಿದ್ದೀನಿ. ಅದನ್ನೇನಾದ್ರು ಮಾಡಿ ಇಲ್ಲಿ ಒಂದು ಉನ್ನತವಾದಂಥ ಒಂದು ಸ್ಥಾನ ಮಾಡಿ ಅದನ್ನು ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯ ನೋಡುವಂಥ ದೊಡ್ಡ ಮಟ್ಟದಲ್ಲಿ ರಾಮ ಮಂದಿರ ಕಟ್ಟಬೇಕಂತ ಹೇಳಿ ನಾವು ಮುಖ್ಯಮಂತ್ರಿಯವರಿಗೆ, ಪ್ರವಾಸೋದ್ಯಮ ಇಲಾಖೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಮನವಿಯನ್ನು ಮಾಡಿದ್ದೀವಿ. ಅವರಿಗಾಗಲೂ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀರಾಮಗಿರಿ ಸೇವಾ ಸಮಿತಿ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು.